ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡ್ರಿ, ನಾನು ಇವತ್ತು ಮತ್ತೊಂದು ರೆಸಿಪಿ ಮಾಡಬೇಕಂತ, ಏನಂದರೆ ಬೆಂಡೆಕಾಯಿ ಗೊಜ್ಜು ಪಲ್ಯ ಮಾಡಬೇಕಂತ ನೋಡ್ರಿ. ನಾನು ಸಾರು ಮಾಡಿದರೆ ಇಷ್ಟ ಆಗಲ್ಲ ಫ್ರೆಂಡ್ಸ್, ಅದರಲ್ಲಿ ಹಾಗೆ ನಾನು ಗಟ್ಟಿ ಪಲ್ಯ ಮಾಡ್ತೀನಿ, ಅದು ಮಸಾಲೆ ಇಲ್ಲದೆ ಪಲ್ಯ ಮಾಡ್ತೀನಿ. ಹೆಂಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಬರ್ರಿ ಫ್ರೆಂಡ್ಸ್, ನೋಡೋಣ ಹೇಗೆ ಇರುತ್ತೆ ಪಲ್ಯ ಅಂತ. ಬನ್ನಿ ನೋಡೋಣ. ಫಸ್ಟಿಗೆ ನೋಡ್ರಿ ಫ್ರೆಂಡ್ಸ್, ನಾನು ಎಣ್ಣೆ ಹಾಕ್ಕೊತೀನಿ. ಇದು ಎಣ್ಣೆನೇ ಮೇನ್ ನೋಡ್ರಿ ಪಲ್ಯಕ್ಕೆ. ಎಣ್ಣೆ ಹಾಕಿದಷ್ಟು ಚೆನ್ನಾಗುತ್ತೆ. ಸ್ವಲ್ಪ ತೊಳ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಮಣ್ಣು ಥರ ಇತ್ತು, ಅದಕ್ಕೆ ತೊಳ್ಕೊಂಡಿದ್ದೀನಿ. ಹುರಿಯುತ್ತೆ ಅಲ್ಲ, ಎಲ್ಲ ನೀರಿನ ಅಂಶ ಹೋಗಿಬಿಡುತ್ತೆ ಬಿಡಿ. ಫಸ್ಟು ಇದನ್ನು ಬೆಂಡೆಕಾಯಿ ಹುರ್ಕೋಬೇಕು ನೋಡ್ರಿ, ಚೆನ್ನಾಗಿ ಹುರ್ಕೊಂಡು ಆಮೇಲೆ ಎಲ್ಲ ಪದಾರ್ಥ ಸೇರಿಸ್ಬೇಕು. ಈ ಥರ ಮಾಡಿದರೆ ಪಲ್ಯ ತಿಂತಾರೆ ಮನೆಗಿಲ್ಲ ಅಂದರೆ ಬೆಂಡೆಕಾಯಿ ಮುಟ್ಟಲ್ಲ ನೋಡ್ರಿ. ಹಂಗೆ ನೋಡ್ರಿ ಫ್ರೆಂಡ್ಸ್, ನಾನು ಬೆಳಗ್ಗೆಗೆ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಅಂದರೆ ಸಣ್ಣಕ್ಕೆ ಹೆಚ್ಚಿ ಅದೊಂಥರ ಪಲ್ಯ ಮಾಡ್ತಾಯಿದ್ದೀನಿ ನೋಡ್ರಿ. ನಾನು ಮಸಾಲೆ ಹಾಕಲ್ಲ. ಈ ಮಸಾಲೆಗೆ ಈ ಬೆಂಡೆಕಾಯಿ ಪಲ್ಯ ಇದೆಯಲ್ಲ ಫ್ರೆಂಡ್ಸ್, ಎಣ್ಣೆ ಹಾಕಿ ಮಾಡಿ ಇದನ್ನೆಲ್ಲ ಇದರಲ್ಲೇ ಎಲ್ಲ ಸೇರಿಸಿ ನಾನು ಸ್ವಲ್ಪ ಫಸ್ಟು ಇವು ಬೆಂಡೆಕಾಯಿ ಹುರ್ಕೊತೀನಿ, ಆಮೇಲೆ ಇವೆಲ್ಲ ಮಸಾಲೆ ಸೇರಿಸಿ ನಾನು ಪಲ್ಯ ಮಾಡ್ತೀನಿ ರೀ ಫ್ರೆಂಡ್ಸ್. ಇದು ಬೆಂಡೆಕಾಯಿ ಬರೀ ಸಾರು ಮಾಡಿದರೆ ಒಂಥರ ತಿನ್ನಂಗೆ ಆಗ್ತಾಯಿಲ್ಲ. ನಮ್ಮನೇಲಿ ಯಾರೂ ಅಷ್ಟು ತಿನ್ನೋಕೆ ಇಷ್ಟಪಡ್ತಾ ಇಲ್ಲ ನೋಡ್ರಿ. ಅದಕ್ಕಾಗಿ ಇವಾಗ ಬೆಂಡೆಕಾಯಿ ಪಲ್ಯನ ಈ ಥರ ಮಾಡ್ತಾಯಿದ್ದೀನಿ. ಇದನ್ನು ಹೆಂಗೆ ಮಾಡ್ತೀನಿ ಅಂದರೆ, ನಾನು ಈ ಥರ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ನೋಡ್ರಿ, ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಈಗ ಹಸಿ ಮೆಣಸಿನ್ಕಾಯಿ ಹಾಕಿದರೂ ಚೆನ್ನಾಗುತ್ತೆ, ಇಲ್ಲ ಖಾರ ಪುಡಿ ಹಾಕಿದರೂ ಚೆನ್ನಾಗುತ್ತೆ ನೋಡ್ರಿ. ಅದಕ್ಕಾಗಿ ನಾನು ಒಂದೆರಡು ಟಮಾಟೆ ಹಣ್ಣು, ಕೊತ್ತಂಬರಿ ಸೊಪ್ಪು, ನೀರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ದೊಣ್ಣೆ ಮೆಣಸಿನ್ಕಾಯಿ ಇದು, ಅದಕ್ಕೆ ಹಸಿ ಮೆಣಸಿನ್ಕಾಯಿ ಬೇಡ ಅಂತ ಫ್ರೆಂಡ್ಸ್ ನಾನು ಇವಾಗ ನೋಡ್ರಿ ಈ ಥರ ದೊಣ್ಣೆ ಮೆಣಸಿನ್ಕಾಯಿ ಇದ್ವಲ್ಲ, ಇದನ್ನು ಸಣ್ಣಕ್ಕೆ ಹೆಚ್ಚಿ ಇದರಲ್ಲಿ ಸೇರಿಸ್ಬಿಟ್ರೆ ಖಾರ ಬರುತ್ತಲ್ಲ ಅದರಲ್ಲಿ, ಅದಕ್ಕೆ ಇದನ್ನು ಸಣ್ಣಕ್ಕಾಗಿ ಹೆಚ್ಕೊತಾ ಇದ್ದೀನಿ. ಒಂದು 10 ದೊಣ್ಣೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನೋಡ್ರಿ. ಇಷ್ಟೊಂದು ಸೇರಿಸಿ ನಾನು ಇವಾಗ ಪಲ್ಯ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನೋಡ್ರಿ ನಾನು ಹೆಂಗೆ ಮಾಡ್ತೀನಿ ಅಂತ. ರೊಟ್ಟಿಗಂತೂ ಸೂಪರಾಗಿರುತ್ತೆ ನೋಡ್ರಿ ಈ ಪಲ್ಯ ಮಾತ್ರ. ಬೆಳಗ್ಗೆ ರೊಟ್ಟಿ ಸುಡಬೇಕಂತ ಈ ಥರ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ನೋಡ್ರಿ. ಇವಾಗ ನಾನು ಈ ಪಲ್ಯ ಮಾಡ್ತೀನಿ ನೋಡ್ರಿ, ಹೆಂಗೆ ಮಾಡ್ತೀನಿ ಅಂತ ಫ್ರೆಂಡ್ಸ್. ಇವಾಗ ನೋಡ್ರಿ ಈ ಥರ ಚೆನ್ನಾಗಿ ಹುರಿಬೇಕು ನೋಡ್ರಿ. ಈ ಲೋಳೆ ಬರುತ್ತಲ್ಲ, ಎಲ್ಲ ಹೋಗುತ್ತೆ ನೋಡ್ರಿ. ಇದು ಎಣ್ಣೆಯಲ್ಲಿ ಹುರಿದಾಗ ಈ ಲೋಳೆ, ಬೆಂಡೆಕಾಯಲ್ಲಿ ಒಂಥರ ಲೋಳೆ ಥರ ಬರುತ್ತಲ್ಲ, ಅದೆಲ್ಲ ಹೋಗುತ್ತೆ ರೀ ಚೆನ್ನಾಗಿ. ಇದು ಬೆಂದ ಮೇಲೆ ಇದೆಲ್ಲ ಡ್ರೈ ಆಗುತ್ತೆ. ಆಮೇಲೆ ನಾನು ದೊಣ್ಣೆ ಮೆಣಸಿನ್ಕಾಯಿ, ಟಮಾಟೆ ಹಣ್ಣು, ನೀರುಳ್ಳಿ ಸೇರಿಸ್ಕೊಂತೇನೆ ನೋಡಿ ಫ್ರೆಂಡ್ಸ್. ಇವಾಗ ಇದೆಲ್ಲ ಚೆನ್ನಾಗಿ ಡ್ರೈ ಆಗಲಿ. ಇವಾಗ ನೋಡಿರಿ ಇದು ಎಷ್ಟು ಲೋಳೆ ಕಾಣ್ತಾಯಿತ್ತು ನಿಮಗೆ. ಎಣ್ಣೆ ಹಾಕಿ ಹುರಿದ್ಮೇಲೆ ಎಲ್ಲ ಲೋಳೆ ಎಲ್ಲ ಹೋಗಿ ಆ ಬೆಂಡೆಕಾಯಿ ಎಣ್ಣೆ ಏನು ಹಿರ್ಕೊಂಡಿರ್ತೈತಲ್ಲ, ಎಣ್ಣೆ ಬಿಡುತ್ತೆ. ಆವಾಗ ಇವು ಬೆಂಡೆಕಾಯಿ ಆಗ್ತಾವಲ್ಲ ಎಲ್ಲ ಬಿಡಿ ಬಿಡಿ ಆಗ್ತವೆ ನೋಡ್ರಿ. ಇವಾಗ ನಾನು ಟಮಾಟೆ ಹಣ್ಣು, ನೀರುಳ್ಳಿ ಹಾಕೊತೀನಿ ನೋಡ್ರಿ. ಎಲ್ಲ ಹುರಿದು ಎಣ್ಣೆಯಲ್ಲೇ ಮಾಡಿಬಿಟ್ರೆ ಪಲ್ಯ ಚೆನ್ನಾಗಾಗ್ತೈತೆ ರೀ. ಇದು ಅಂದರೆ ತುಂಬ ಎಣ್ಣೆ ಹಿಡಿಯುತ್ತೆ ನೋಡಿರಿ ಬೆಂಡೆಕಾಯಿ ಪಲ್ಯ ಮಾತ್ರ. ಈ ಥರ ಮಾಡಿದರೆ ಮಸಾಲೆ ಹಾಕಿದರೆ ಎಣ್ಣೆ ಹಿಡಿಯಲ್ಲ, ಈ ಥರ ಮಾಡಿದರೆ ಎಣ್ಣೆ ಹಿಡಿಯುತ್ತೆ. ಇವಾಗ ಇದೆಲ್ಲ ಮಾಡಿದ್ಮೇಲೆ ಚೆನ್ನಾಗಿ, ಆಮೇಲೆ ಇವಾಗ ಅರಿಶಿನ ಪುಡಿ, ಉಪ್ಪು, ಆಮೇಲೆ ಖಾರ ಪುಡಿ, ಸಾಂಬಾರು ಪುಡಿ ಹಾಕಬೇಕು ನೋಡ್ರಿ ಫ್ರೆಂಡ್ಸ್ ಮೇಲಿಂದ. ಅವಾಗೆ ಟೇಸ್ಟ್ ಬರೋದು ಈ ಪಲ್ಯ. ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ನೋಡ್ರಿ. ಇವಾಗ ನೋಡ್ರಿ ಈ ಥರ ಡ್ರೈ ಆಗಿದೆ ನೋಡ್ರಿ, ಎಲ್ಲ ಲೋಳೆಯಾಗಿ. ಇವಾಗ ದೊಣ್ಣೆ ಮೆಣಸಿನ್ಕಾಯಿ ಇದ್ವಲ್ಲ ಇದನ್ನು ಹಾಕ್ಕೊತೀನಿ. ಇದು ಸ್ವಲ್ಪ ಹುರ್ಕೋಬೇಕು ನೋಡ್ರಿ ಇದ್ರ ಜೊತೆಗೆ, ಯಾಕಂದರೆ ಮೆಣಸಿನ್ಕಾಯಿನೂ ಹುರಿಬೇಕಲ್ಲ ಇದರಲ್ಲಿ. ಎಣ್ಣೆಯಲ್ಲೇ ಹುರಿಬೇಕು, ಇಲ್ಲಾಂದರೆ ಘಾಟ್ ಎದ್ದು ಬಿಡುತ್ತೆ. ಎಣ್ಣೆಲ್ಲಾದರೆ ಘಾಟ್ ಬರಲ್ಲ. ಇದನ್ನು ಎರಡೂ ಸೇರಿ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಟಮಾಟಿ, ನೀರುಳ್ಳಿ ಹಾಕೋದು ನೋಡ್ರಿ. ಆಮೇಲೆ ನೋಡ್ರಿ ಫ್ರೆಂಡ್ಸ್, ನಮ್ಮ ಪಲ್ಯ ನೋಡ್ರಿ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಬಂತು ನೋಡ್ರಿ. ಇವಾಗ ನಾವು ತಗೊಂಡಿರುವಂಥ ಪುಡಿನ ಹಾಕೋಬೇಕು ನೋಡ್ರಿ. ಎಲ್ಲದು ಲಾಸ್ಟಿಗೆ ಹಾಕೋಬೇಕು ಫ್ರೆಂಡ್ ಇದನ್ನೆಲ್ಲ, ಯಾಕಂದರೆ ಘಾಟ್ ಎದ್ದು ಬಿಡುತ್ತೆ. ಸ್ವಲ್ಪ ಲಾಸ್ಟಿಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ 12 ನಿಮಿಷ ಅಷ್ಟೇ
ಇದು ಮಾಡ್ಕೋಬೇಕು ನೋಡಿರಿ. ಎಲ್ಲ ರೆಡಿ ಆಗುತ್ತೆ. ಇವಾಗ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಎಲ್ಲದು. ಸೂಪರ್ ಆಗುತ್ತೆ ನೋಡಿರಿ ಪಲ್ಯ ಆಯಿತು ನೋಡಿರಿ. ನಮ್ಮ ಪಲ್ಯ ರೆಡಿ ನೋಡಿರಿ. ರೊಟ್ಟಿಗೆ ಕರೆಂಟ್ ಇಲ್ದಾಗೂ ಈ ಥರ ಬೆಂಡೆಕಾಯಿ ಇದ್ದರೆ ಪಲ್ಯ ಮಾಡ್ಕೋಬೋದು ನೋಡಿರಿ. ಏನು ಮಸಾಲೆ ಅರಿಯೋ ಕಷ್ಟನೇ ಇಲ್ಲ ನೋಡಿರಿ. ಅಂದರೆ ಸೂಪರ್ ಆಗುತ್ತೆ ಪಲ್ಯ ಮಾತ್ರ ನೋಡಿರಿ. ಈ ಥರ ನಾನು ಎಲ್ಲ ಐಟಮ್ ಹಾಕಿ ಈ ಥರ ಪಲ್ಯ ಮಾಡಿದ್ದೀನಿ ನೋಡಿರಿ. ಚೆನ್ನಾಗಾಗಿದೆ ನೋಡಿರಿ ಪಲ್ಯ ಯಾವ ಥರ ಆಗಿದೆ ಅಂತ. ಏನಪ್ಪ ಸ್ವಲ್ಪ ಎಣ್ಣೆ ಹಿಡಿಯುತ್ತೆ ನೋಡಿರಿ ಫ್ರೆಂಡ್ಸ್. ಇದು ಈ ಥರ ಆಗಿದೆ ನೋಡಿರಿ. ನೀವು ಒಂದ್ಸತಿ ಟ್ರೈ ಮಾಡಿರಿ ಫ್ರೆಂಡ್ಸ್. ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಬೇಗನೂ ಆಗುತ್ತೆ, ಪಲ್ಯನೂ ತುಂಬ ಚೆನ್ನಾಗುತ್ತೆ ನೋಡಿರಿ. ರೊಟ್ಟಿಗೆ ಮಾತ್ರ ಇದು, ರೊಟ್ಟಿ ಚಪಾತಿಗೆ ಹೇಳಿ ಮಾಡಿದಂಥ ಪಲ್ಯ ನೋಡಿರಿ ಫ್ರೆಂಡ್ಸ್. ನೋಡಿರಿ ಈ ಥರ ಆಯ್ತು ನೋಡಿರಿ ಪಲ್ಯ ನೋಡಿರಿ ಫ್ರೆಂಡ್ಸ್. ಈ ಥರ ಆಗಿದೆ ನೋಡಿರಿ. ರೊಟ್ಟಿಗೆ ಪಲ್ಯ ರೆಡಿ ನೋಡಿರಿ ನಮ್ಮದು ಬೆಳಗ್ಗೆಗೆ ನಾಷ್ಟಕ್ಕೆ. ಹಂಗೆ ನೋಡಿರಿ ಫ್ರೆಂಡ್ಸ್. ಈಗ ಪಲ್ಯಕ್ಕೆ ಒಂದು ಸ್ವಲ್ಪ ಹಪ್ಪಳ ಮಜ್ಜಿಗೆ ಮೆಣಸಿನ್ಕಾಯಿ ಕರಿಬೇಕಂತ ನೋಡಿರಿ. ಅದಕ್ಕೆ ಮಜ್ಜಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಬೇಳೆ ಸಾರಿಗೆ ಮಜ್ಜಿಗೆ ಮೆಣಸಿನ್ಕಾಯಿ ಹಪ್ಪಳ ಸೂಪರಾಗಿರುತ್ತೆ ನೋಡಿರಿ. ಜಾಸ್ತಿ ಏನು ಬೇಡ್ರಿ, ತಿನ್ನಲ್ಲ ಜಾಸ್ತಿ. ಅದು ಮೆತ್ತಗಾಗ್ಬಿಟ್ರೆ ಯಾವಾಗ ಬೇಕು ಆವಾಗ ಒಂದು ಎರಡೆರಡೇ ಇದು ಮಾಡ್ಕೋಬೇಕು ನೋಡಿರಿ. ಮತ್ತೆ ಮೆತ್ತಗಾದ್ರೆ ತಿನ್ನಂಗಾಗಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕರ್ಕೊಳ್ತೀನಿ ನೋಡಿರಿ ನಮ್ಮ ಹತ್ರ. ಈ ಥರ ನೋಡಿರಿ, ಈ ಥರ ಇಷ್ಟು ಕರ್ಕೊಂಡೆ ನೋಡಿರಿ. ಇವಾಗ ಒಂದು ಹಪ್ಪಳನ ಎಣ್ಣೆಲಿ ಕರಿತೀನಿ ರೀ. ಇವಾಗ ಪಲ್ಯ, ಇವಾಗ ಹಪ್ಪಳ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ ನೋಡಿರಿ. ಬೇಗ ಬೇಗ ಕರಿಬೇಕು, ಇಲ್ಲ ಅಂದರೆ ಹೋಗ್ಬಿಡುತ್ತೆ ನೋಡಿರಿ ಹಪ್ಪಳನ. ಅಕ್ಕಿ ಹಪ್ಪಳ ನೋಡಿರಿ ಫ್ರೆಂಡ್ಸ್, ಇವು ತುಂಬ ಚೆನ್ನಾಗಿರ್ತವೆ. ಮುದ್ದೆ ಹಪ್ಪಳ ಅಷ್ಟು ಇಷ್ಟಪಡಲ್ಲ ನೋಡಿರಿ ನಮ್ಮ ಮನೆಯಲ್ಲಿ. ಅದಕ್ಕೆ ಅಕ್ಕಿ ಹಪ್ಪಳನೇ ಕರ್ಸ್ಕೊಡ್ಬೇಕು ನೋಡಿರಿ ಎಣ್ಣೆಯಲ್ಲಿ. ಮತ್ತು ಸುಟ್ಕೊಟ್ರೆ ಇಷ್ಟ ಇಲ್ಲ ಅವರಿಗೆ. ನಾನಾದರೆ ಸುಟ್ಕೊಂಡು ತಿಂತೇನೆ ನೋಡಿರಿ. ನನಗೆ ಬೆಂಕಿ ಕಂಡ ಆದರೆ ಹಪ್ಪಳ ಸುಟ್ಕೊಂಡು ತಿನ್ನೋದು ಜಾಸ್ತಿ ನೋಡಿರಿ ನನ್ನ ಹತ್ರ. ನೋಡಿರಿ ಅಡುಗೆ ರೆಡಿ ನೋಡಿರಿ ನಮ್ಮದು. ತಿಳಿಯಾದ ಬೇಳೆ ಸಾರು, ಬಿಸಿ ಅನ್ನ ನೋಡಿರಿ ಫ್ರೆಂಡ್ಸ್. ಹಾಗೆ ಬೆಂಡೆಕಾಯಿಯ ಗೊಜ್ಜು, ಹಪ್ಪಳ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಇಷ್ಟೆಲ್ಲ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್ ಅಡುಗೆ ನಂದು ಇವಾಗ. ನೋಡಿರಿ ಫ್ರೆಂಡ್ಸ್, ನಾನು ನಿಮಗೆ ನಿನ್ನೆ ತೋರಿಸಿದ್ದೆ. ತಂದು ಒಂದು ಚೀಲದಾಗ ಇಟ್ಟಿದ್ದೆ ನೋಡಿರಿ. ಎಷ್ಟು ಚೆನ್ನಾಗಿ ಹಣ್ಣಾಗಿದ್ದಾವೆ. ಆಗಲೇ ಹಣ್ಣಾಗಿದ್ದಾವೆ ನೋಡಿರಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಗೊನೆ ಎಲ್ಲ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ನೋಡಿರಿ. ನಾಳೆ ಅಂದರೆ ತುಂಬ ಹಣ್ಣಾಗ್ತಾವೆ ನೋಡಿರಿ. ಇದು ನಮ್ಮ ಗಿಳಿಗೂ ಚೆನ್ನಾಗತ್ತೆ ನೋಡಿರಿ ತಿನ್ನಕ್ಕೆ. ಹಾಗೆ ನೋಡಿರಿ ಇವು ಗಿಳಿ ಹಪ್ಳಕ್ಕೆ ಹೆಂಗೆ ಕಿತ್ತಾಡ್ತದ ನೋಡಿರಿ. ಹಪ್ಪಳ ತಿನ್ನಕ್ಕೆ ಹಂಗೆ ಮಾಡಾಕುಂದ ನೋಡಿರಿ. ಇಲ್ಲೇ ಬಲ್ಲೆ ಖಾವ್ ನೋಡಿರಿ. ಕಾಲಾಗ ಹಿಡ್ಕೊಂಡು ತಿನ್ನೋದು ಕಟ್ರಮ್ ಮಾಡ್ತಾವೆ ನೋಡಿರಿ. ಆ ಹಪ್ಪಳ ತಿನ್ನಕ್ಕೆ ಹಂಗೆ ಮಾಡಾಕುಂದ ನೋಡಿರಿ. ಏನು ಗಿಳಿ ಹುಲಿ ಆದವು ರೀ ನಮ್ಮವು. ಹಾಗೆ ಬರ್ತಾವೆ ನೋಡಿರಿ. ಈಗ ಮತ್ತೆ ಬರ್ತಾವೆ ನೋಡಿರಿ. ಇದು ತಿನ್ನಕ್ಕೆ ಚೆನ್ನಾಗಿ ರುಚಿ ಹತ್ತದವಲ್ರಿ ಅವಕ್ಕೆ. ಅದಕ್ಕೆ ನೋಡಿರಿ ಅವು ಹಂಗೆ ಮಾಡ್ತಾ ಇರೋದು. ಖಾ ಮಿಟ್ಟು ಅಚ್ಚಾಯ್ ಅಚ್ಚಾಯ್ ಖಾ ಖಾ ನೋಡ್ರಿ. ಅದು ಹೆಂಗೆ ಹಿಡ್ಕೊಂಡದ್ ಕಾಲಾಗ. ಅದೇ ಬೀಳ್ತದೆ ಅನ್ಬೇಕು ಹಂಗೆ ಮಾಡ್ತದ ಅದಂತೂ. ಇವಾಗ ನೋಡ್ರಿ ರಾತ್ರಿ ಆಗಿತ್ತು, ಸ್ವಲ್ಪ ಇಟ್ಕೊಂಡಿದ್ದೆ. ಇವಾಗ ಮುಚ್ಚೋದು ನೋಡ್ರಿ. ಆಗ್ಬಿಟ್ಟೆ ಮುಚ್ತು. क्या ना पपड़ मूछ तो आबा अंदर मूछ तो तू भी आबा. ಏನು ನೋಡ್ತೈತ್ರಿ ಇದು.